ದ್ವಾರಕದಲ್ಲಿ ದೇಶದ ಅತಿ ಉದ್ದದ ಕೇಬಲ್ ಸುದರ್ಶನ ಸೇತುವೆಯನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಇದೇ ವೇಳೆ ಕಡಲಾಳದಲ್ಲಿ ಮುಳುಗಿ ಹೋಗಿರುವ ದ್ವಾರಕೆಯನ್ನ ಸಂಪರ್ಕಿಸಿದ್ದಾರೆ. ಶ್ರೀಕೃಷ್ಣನಿಗೆ ನವಿಲುಗರಿ ಅರ್ಪಿಸಿ ನಮಿಸಿದ್ದಾರೆ. ಈ ಮೂಲಕ ದ್ವಾರಕೆಯನ್ನ ಧಾರ್ಮಿಕ ಕ್ಷೇತ್ರದ ಜೊತೆಗೆ ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡೋದಕ್ಕೂ ಕೂಡ ಮುನ್ನುಡಿ ಇಟ್ಟಿದ್ದಾರೆ. ಅಟಲ್ ಸೇತುವೆ ಬೆನ್ನಲ್ಲೇ ಪ್ರಧಾನಿ ಮೋದಿ ಮತ್ತೊಂದು ಭವ್ಯ ಸೇತುವೆಯನ್ನ ಲೋಕಾರ್ಪಣೆ ಮಾಡಿದ್ದಾರೆ. ನೀರಿನಲ್ಲಿ ಹೋಗಬೇಕಾದ ಪ್ರಮುಖ ಪ್ರದೇಶಗಳನ್ನ ಸಂಪರ್ಕಿಸಲು ಜನರಿಗೆ ಸಹಾಯವಾಗಲು ಪ್ರಧಾನಿ ಮೋದಿ ಮತ್ತೊಂದು ಭವ್ಯ ಹಾಗೂ ಸಂಸ್ಕೃತಿಯನ್ನ ನೆನಪಿಸುವ ಸೇತುವೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ದ್ವಾರಕಾಧೀಶನ ದರ್ಶನಕ್ಕೆ ತೆರಳುವವರಿಗೆ ಮೋದಿ ಗಿಫ್ಟ್. ದೇಶದ ಅತಿ ಉದ್ದದ ಕೇಬಲ್ ಸೇತುವೆ ಸುದರ್ಶನ್ ಸೇತುವೆ ಉದ್ಘಾಟನೆ. ಇಂದು ಗುಜರಾತ್ನ ದ್ವಾರಕಾದಲ್ಲಿ ದೇಶದ ಅತಿ ಉದ್ದದ ಸುದರ್ಶನ ಕೇಬಲ್ ಸೇತುವೆಯನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. 2.5 ಕಿಲೋಮೀಟರ್ ಉದ್ದದ ಈ ಸೇತುವೆಯನ್ನ ಸುಮಾರು 980 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಇದನ್ನ ಓಖಾ ಬೆಟ್ ದ್ವಾರಕಾ ಸಿಗ್ನೇಚರ್ ಸೇತುವೆ ಅಂತ ಕರೆಯಲಾಗ್ತಾ ಇದೆ. ಓಖಾ ಬಂದರಿನ ಸಮೀಪ ಬೇಟ್ ದ್ವಾರಕಾ ದ್ವೀಪವಿದೆ. ಇದು ಶ್ರೀಕೃಷ್ಣನ ಪ್ರಸಿದ್ಧ ದ್ವಾರಕಾಧೀಶ ದೇವಸ್ಥಾನ ಇರುವ ದ್ವಾರಕಾ ಪಟ್ಟಣದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಓಖಾ ಪ್ರದೇಶದಿಂದ ಬೇಟ್ ದ್ವಾರಕಾ ದ್ವೀಪದ ದ್ವಾರಕಾಧೀಶ ದೇವಸ್ಥಾನಕ್ಕೆ ಭೇಟಿ ನೀಡುವವರಿಗೆ ಈ ಸೇತುವೆ ಪ್ರಯೋಜನಕಾರಿಯಾಗಲಿದೆ. ಇನ್ನು ಸುದರ್ಶನ್ ಸೇತುವೆ ಮಾತ್ರವಲ್ಲದೆ ಪ್ರಧಾನಿ ಮೋದಿ ಗುಜರಾತ್ನ ಮೊದಲ ಏಮ್ಸ್ ಸೇರಿದಂತೆ 5 ರಾಜ್ಯಗಳ ಏಮ್ಸ್ ಆಸ್ಪತ್ರೆ ಉದ್ಘಾಟಿಸಿದರು. ರೈಲ್ವೆ, ಇಂಧನ, ಪೆಟ್ರೋಕೆಮಿಕಲ್ಸ್, ರಸ್ತೆಗಳು ಮತ್ತು ಕಟ್ಟಡಗಳಂತಹ ವಿವಿಧ ರಾಜ್ಯ ಮತ್ತು ಕೇಂದ್ರ ಇಲಾಖೆಗಳ 48,000 ಕೋಟಿ ರೂಪಾಯಿ ಮೊತ್ತದ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಿದ್ರು. ये सेतु ओखा को बेट द्वारका द्वीप से जोड़ेगा. ये सेतु द्वारकाधीश के दर्शन भी आसान बनाएगा. ಸ್ಕೂಬಾ ಡೈವಿಂಗ್ ಮೂಲಕ ಪ್ರಾಚೀನ ದ್ವಾರಕಾ ಕಂಡು ಕೃಷ್ಣನಿಗೆ ನಮೋ. ಇನ್ನು ಸುದರ್ಶನ ಸೇತುವೆ ಉದ್ಘಾಟಿಸಿದ ನಂತರ ಶ್ರೀಕೃಷ್ಣನ ನಗರ ದ್ವಾರಕೆಗೆ ಮೋದಿ ತೆರಳಿದ್ರು. ದ್ವಾರಕಾ ಬಳಿಯ ಅರಬ್ಬಿ ಸಮುದ್ರದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದ್ರು. ಗೋಮತಿ ಘಾಟ್ನಲ್ಲಿರುವ ಸುಧಾಮ ಸೇತುವೆ ದಾಟಿದ ನಂತರ ಪಂಚಕುಯಿ ಬೀಚ್ ಪ್ರದೇಶ ತಲುಪಿ ಅಲ್ಲಿಂದ ಸುಮಾರು 2 ನಾಟಿಕಲ್ ಮೈಲು ದೂರ ಸಮುದ್ರದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದ್ರು. ಕೃಷ್ಣನ ಪ್ರಾಚೀನ ದ್ವಾರಕೆಗೆ ನವಿಲುಗರಿ ಅರ್ಪಿಸಿ ಕಡಲಾಳದಲ್ಲೇ ಕೃಷ್ಣನಿಗೆ ನಮಿಸಿದ್ರು. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿದ ಅವರು, ಧಾರ್ಮಿಕ ನಗರ ದ್ವಾರಕಾ ಇನ್ಮುಂದೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲೂ ಪ್ರಸಿದ್ಧವಾಗುತ್ತದೆ. ನೀರಿನಲ್ಲಿ ಮುಳುಗಿರುವ ದ್ವಾರಕಾ ನಗರದಲ್ಲಿ ಪ್ರಾರ್ಥಿಸುವುದು ತುಂಬಾ ದೈವಿಕ ಅನುಭವ, ಆಧ್ಯಾತ್ಮಿಕ ವೈಭವ ಮತ್ತು ಶಾಶ್ವತ ಭಕ್ತಿಯ ಪ್ರಾಚೀನ ಯುಗವನ್ನ ನಾನು ಸಂಪರ್ಕಿಸಿದೆ. ಶ್ರೀಕೃಷ್ಣ ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಅಂತ ಬರೆದಿದ್ದಾರೆ. ಒಟ್ಟಾರೆ ಅಟಲ್ ಸೇತುವೆ ಬಳಿಕ ಪ್ರಧಾನಿ ಮೋದಿ ಜನರ ಸಂಪರ್ಕವನ್ನ ಸುಧಾರಿಸಲು ಮತ್ತೊಂದು ಭವ್ಯ ಸುದರ್ಶನ ಸೇತುವೆಯನ್ನ ದೇಶಕ್ಕೆ ಸಮರ್ಪಿಸಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.